ಹುಬ್ಬಳ್ಳಿಯ ಜನನಿಬಿಡ ಪ್ರದೇಶದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕುಶನ್ ಶಾಪ್ ಹಾಗೂ ಗೌಡನ್ ಹೊತ್ತಿ ಉರಿದಿದೆ. ನೆಹರು ಮೈದಾನದ ಬಳಿ ಇರುವಂತಹ ವಿಶಾಲ ಟ್ರೇಡರ್ಸ್ ಮಳಿಗೆ ಹಾಗೂ ಗೌಡನ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಅಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಸುಟ್ಟು ಭಸ್ಮವಾಗಿವೆ. ಚನ್ನಗಿರಿ ಎಂಬುವರಿಗೆ ಸೇರಿದಂತಹ ಈ ಒಂದು ಕುಶನ್ ಶಾಪ್ ವರ್ಕ್ ಏನಿದೆ ಹಾಗೂ ಅದರ ಜೊತೆಗೆ ಗೌಡನ್ ಕೂಡ ಇದಾಗಿದೆ, ಅವರಿಗೆ ಸೇರಿರುವಂಥದ್ದು ಇದು. ದಟ್ಟ ಹೊಗೆ ಆವರಿಸಿದ್ದನ್ನು ನೋಡಿ ಸ್ಥಳೀಯ ಜನರು ಕೂಡ ಬೆಚ್ಚಿಬಿದ್ದಿದ್ದಾರೆ. ಇದರಿಂದ ಅಕ್ಕಪಕ್ಕದ ಹೋಟೆಲ್ ಮಾಲೀಕರಿಗೂ ಕೂಡ ಆತಂಕ ಮೂಡಿತ್ತು. ಘಟನೆಯಿಂದ ಯಾವುದೇ ಪ್ರಾಣಿ ಆಗಿಲ್ಲ ಅಂತ ಹೇಳಿ ಸಂಭವಿಸಿರುವಂತಹ ಒಂದು ವಿಚಾರ ಬಂದಿದೆ. ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಒಂದು ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ನೀವು ಗಮನಿಸ್ತಾ ಇದ್ದೀರಾ ಬೆಂಕಿ ಯಾವ ರೀತಿಯಾಗಿ ಅಲ್ಲಿ ಹೊತ್ಕೊಂಡಿದೆ ಅಂತ ಹೇಳಿ. ಒಂದು ಶಾಪು ಮತ್ತು ಗೌಡನ್ ಎರಡಕ್ಕೂ ಕೂಡ ಬೆಂಕಿ ತಗಲಿದೆ. ಅಕ್ಕಪಕ್ಕದವರು ಕೂಡ ಇದರಲ್ಲಿ ಆತಂಕ ಉಂಟಾಗಿತ್ತು. ಕುಶನ್ ವರ್ಕ್ ಶಾಪ್ ಏನು ಚನ್ನವೀರ ಎಂಬವರಿಗೆ ಸೇರಿದಂಥದ್ದು ಏಕಾಏಕಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ತಗಲಿರುವಂತಹ ಬೆಂಕಿ ಇದು. ಅಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿವೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಬಂದು ಬೆಂಕಿಯ ನಂದಿಸುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಅಕ್ಕಪಕ್ಕದ ಮನೆಯವರು, ಹೋಟೆಲ್ಲವರು, ಅಂಗಡಿಯವರು ಕೂಡ ಇದನ್ನು ನೋಡಿ ಗಾಬರಿ ಆಗಿದ್ದರು. ಅವರ ಅಂಗಡಿಗೆ ಎಲ್ಲಿ ಹೊತ್ಕೊಳ್ಳುತ್ತೆ ಈ ಒಂದು ಬೆಂಕಿ ಅಂತ ಹೇಳಿ. ಆದರೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಮಾಹಿತಿ ನೀಡಿದ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಆ ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯವಾಗಿಲ್ಲ, ಆದರೆ ವಸ್ತುಗಳು ನಾಶವಾಗಿವೆ. ಸಾವಿರಾರು ರೂಪಾಯಿ ಮೌಲ್ಯದ ವಸ್ತುಗಳು ಇರುತ್ತೆ, ಅದೆಲ್ಲವೂ ಕೂಡ ಸುಟ್ಟು ಹೋಗಿದೆ ಬೆಂಕಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.